ನೀರು ಹುಡುಕಿ ಆಗ್ತಾ ಇದೆ. ಲಕ್ಷ್ಮಿನೂ ಇಲ್ಲ, ಅಮ್ಮನೂ ಇಲ್ಲ. ಭಾಳ ಕೆಂಬರ್ತಾ ಇದೆಯಲ್ಲಪ್ಪ. ಇದೇನು ನಿಲ್ಲುತ್ತಾ ಇಲ್ಲ ಗ್ಲಾಸು. ಇಲ್ಲಿಂದ ಇಳಿಯೋಕ್ಕೂ ಆಗ್ತಾ ಇಲ್ಲ. ಯಾಕೋ ಕಾಲುಗಳು ಭಾಳ ನೋಸ್ತಾ ಇದೆ. ಒಳಗಡೆ ಎಲ್ಲ ಫೇನ್ ಆಗ್ತಾ ಇದೆ. ಅಮ್ಮ, ಕಾರೇಶು ಮಾತಾ ಕರುಣೇಶು ಲಕ್ಷ್ಮೀ ಪೂಜೇಶು ಮಾತಾ ಕ್ಷಮೆಯ ಧರಿತ್ರಿ. ರೀ ಹುಷಾರು ರೀ, ಏನು ಈ ರೀತಿ ಬೀಳ್ತಾ ಇದ್ದೀರಾ? ನನ್ನ ಕೂಗಿದ್ರೆ ನಾನೇ ಬರ್ತಿದ್ನಲ್ಲ, ನಿಧಾನಕ್ಕೆ ಮಕ್ಕಳಿ. ಇಲ್ಲ ಲಕ್ಷ್ಮಿ, ನಿನಗೆ ಯಾಕೆ ತೊಂದರೆ ಕೊಡುತ್ತು ಅಂತ ನಾನೇ ನೀರು ತೊಗೊಳಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಕಾಲು ಜಾರ್ಬಿಡ್ತು. ನಿಧಾನಕ್ಕೆ ಮೇಲೆ ಹೇಳಿ, ಕುಡೀರಿ ನೀರು. ಸಾಕು ಲಕ್ಷ್ಮಿ, ಸಾಕು. ಇರಿ, ನಿಮಗೆ ಗಂಜಿ ತೊಗೊಂಬರ್ತೀನಿ. ಎಷ್ಟು ಒಳ್ಳೆಯವಳು. ನನಗೆ ಮೈ ಒರೆಸೋದ್ರಿಂದ ಹಿಡಿದು ಹಲ್ಲು ಉಜ್ಜೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಯಾವುದೂ ಅಸಹ್ಯ ಅನ್ನಿಸ್ತಾ ಇಲ್ಲ. ನಮ್ಮಮ್ಮ ನಮ್ಮಪ್ಪ ಸ್ನಾನ ಮಾಡಿಸ್ತೀನಿ ಅಂತ ಬಂದರೆ ಬೇಡ, ನಾನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತಂದ್ಲು ಪಾಪ. ಇಷ್ಟು ಒಳ್ಳೆ ಹುಡುಗಿನ ನಾನು ಮೋಸ ಮಾಡ್ತಾ ಇದ್ದ. ಛೀ, ನನ್ನ ಬುದ್ಧಿಗೆ ಏನಾಗಿತ್ತು? ಕಪ್ಪಗಿದ್ರೆ ಏನಾಯಿತು? ಅವಳು ಒಳ್ಳೆ ಮನಸ್ಸು, ಶುದ್ಧವಾಗಿದೆ. ನಾನು ತಪ್ಪು ಮಾಡಿದೆ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ಅವಳನ್ನ ಇಷ್ಟಪಟ್ಟು ಪ್ರೀತಿಸಾಕತ್ರೆ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ. ರೀ ತಿನ್ನಿ. ಸಾಕು ಲಕ್ಷ್ಮಿ, ನನಗೆ ಸಾಕು. ರೀ ಇನ್ನೊಂದು 2 ತುತ್ತು ತಿನ್ಬಿಡಿ ಸಾಕು. ಅದು ನಾನು ನಿಮ್ಗೆ ತಿನ್ಸೋಕ್ಕೆ ಹೋಗಲ್ಲ. ಅಲ್ಲ, ಇದು ತೆಳ್ಳಗೆ ನಿಮ್ಗೆ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೀನಿ ಗೊತ್ತಾ ನಾನು. ಏನೂ ಹಾಕಿಲ್ಲ ಇದಕ್ಕೆ. 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಚಿರೋಟಿ ರವೆಯಲ್ಲಿ ತೆಳ್ಳಗೆ ನಿಮ್ಗೆ ಉಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಸ್ವೀಟ್ ತಿನ್ನೋಕ್ಕಾಗಲ್ಲಲ್ಲ, ಅದರಲ್ಲೂ ಈ ಚಳಿ ಬೇರೆ ಬಿಸಿ ಬಿಸಿದೇ ಬೇಕಾಗುತ್ತೆ. ನಿಧಾನಕ್ಕೆ ತಿನ್ನಿ. ನಿಮ್ಗೆ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ರೀ. ನಿಮ್ಗೇನು ಬೇಕಾದ್ರೆ ಅತ್ತೆಗೆ ಹೇಳೋಗಿರ್ತೀನಿ, ಕರೀರಿ. ದೇವಸ್ಥಾನಕ್ಕೆ ಯಾಕೆ? ಯಾಕೂ ಇಲ್ಲ ರೀ, ಹಾಗೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾಕೆ ಅಂತ ಹೇಳಲ್ವಾ? ಇಲ್ಲ ರೀ, ಬಂದಮೇಲೆ ಹೇಳ್ತೀನಿ. ಹಾಗೆಲ್ಲ ಹೇಳಬಾರ್ದು. ಸರಿ ಸರಿ, ನೀವು ಊಟ ಮಾಡಿ ಮಲ್ಕೊಳ್ಳಿ. ನಿಮಗೆ ಬೆಡ್ಶೀಟ್ ಹೊಸ್ತೀನಿ ರೀ. ಬೆಡ್ಶೀಟ್ ಬೇಡಮ್ಮ. ಅಯ್ಯೋ ಶೆಕೆ ಇದೆ. ಇರಿ, ಬಾಯಿ ಒರೆಸ್ತೀನಿ. ನಿಮಗೆ ಅತ್ತೆ ಕೆಮ್ಮದ್ಲಲ್ಲ, ನಿಮ್ಮ ಹತ್ರ ಕುತ್ಕೊಂಡು ಸಡನ್ನಾಗಿ ಸ್ಪ್ರೆಡ್ ಆಗಿಬಿಡ್ತು ನೋಡಿ. ಅದಕ್ಕೆ ಅತ್ತೆ ರೂಮ್ಗೆ ಬರ್ತಾ ಇಲ್ಲ. ಸರಿ, ನಿಮಗೆಲ್ಲ ಊಟ ಆಯಿತು ನೋಡಿ. ನಾ ತಂದಿದ್ರೊಳಗೆ ಒಂದು ಅರ್ಧ ಅಷ್ಟೇ ತಿಂದಿದ್ದೀರ ಗಂಜಿ, ಇನ್ನೂ ಕುಡ್ದಿಲ್ಲ. ಇರಲಿ, ಬಂದು ಉಣಿಸ್ತೀನಿ. ನಾನು ಹೋಗಿ ಬರ್ತೀನಿ. ಹುಷಾರು ರೀ, ನಿಮ್ಮ ಬೆಡ್ಶೀಟ್ ಹಚ್ಚಿ ಹೋಗ್ತೀನಿ. ಹ್ಞೂ ಸರಿ, ನೀವು ಮಲ್ಕೊಳ್ಳಿ. ಎಷ್ಟು ಒಳ್ಳೆ ಇವಳು ಅಮ್ಮ. ಹಲೋ ಹಲೋ, ಹೇಳು. ಏನೋ ಮಾಡ್ತಾ ಇದೀಯಾ? ಏನಿಲ್ಲ ರಮೇಶ್, ಮಲ್ಕೊಂಡಿದ್ದೀನಿ ನಾನು. ಏನೋ ಫೋನ್ ಮಾಡಿದ್ದು? ಅದು ನನ್ನ ತಪ್ಪು ತಿಳ್ಕೊಬೇಡ. ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ನಂಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಮಲ್ಕೊಂಡಿದ್ದೀನಿ. ಅವಳು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಏನು ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಂತ ಸ್ವಲ್ಪ ನಂಗೆ ತಿಳ್ಕೊಂಡು ಹೇಳ್ತೇನು? ಹೌದಾ, ಸರಿ ಕಣೋ, ಆಯಿತು. ನಿನ್ನೆ ಮಾಡಿರೋ ಹೆಲ್ಪಿಗೆ ನಾನು ಇಷ್ಟು ಮಾಡೋಕ್ಕಾಗಲ್ವೇನೋ? ಆಯ್ತಾಯ್ತು, ತಿಳ್ಕೊತೀನಿ. ಈಗಲೇ ಹೋಗ್ಬೇಕಾ? ಹ್ಞೂ ಕಣೋ, ಸ್ವಲ್ಪ ಹೋಗಪ್ಪ. ಸರಿ ಆಯಿತು, ಇವಾಗಲೇ ಹೋಗ್ತೀನಿ ನೋಡು. ದೇವಸ್ಥಾನ ಬಂದು ತೊಡೋಣ. ಸರಿ ಆಯಿತು ಕಣೋ, ಹೋಗ್ತೀನಿ. ಏನಮ್ಮ, ದೇವಸ್ಥಾನಕ್ಕೆ ಬಂದ್ಯಾ? ಹೌದು ಅರ್ಚಕರೇ, ನಾನು ಸ್ವಲ್ಪ ವ್ರತ ಮಾಡಬೇಕಾಗಿತ್ತು, ಅದಕ್ಕೆ ಬೆಳಗ್ಗೆನೇ ಬಂದಿದ್ದೀನಿ. ಏನು ಗೊತ್ತಮ್ಮ, ಏನು ಹರಕೆ ಹೊತ್ಕೊಂಡಿದ್ದೆ? ಆಯ್ತಾಯ್ತು, ಮೊದಲು ದೇವ್ರ ದರ್ಶನ ಮಾಡೋಣ ಬಾ. ಅದು ಅರ್ಚಕ್ರೆ, ನನ್ನ ಗಂಡನಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಒದ್ದೆ ಬಟ್ಟೆಯಲ್ಲಿ ಉರುಳು ಸೇವೆ ಹಾಗೆ ಗುಡಿಲಿ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೆ ಅದನ್ನು ಮಾಡಬೇಕು ಅರ್ಚಕ್ರೆ. ಅಲ್ಲಮ್ಮ, ನಿನ್ನ ಜೊತೆ ಯಾರನ್ನಾರು ಕರ್ಕೊಂಬಂದಿದ್ಯಾ ಅಥವಾ ಒಬ್ಬಳೇ ಬಂದಿದ್ಯಾ? ಅರ್ಚಕ್ರೆ, ನಾನು ಒಬ್ಬಳೇ ಬಂದಿದ್ದೀನಿ, ಯಾರೂ ಇಲ್ಲ ನನ್ನ ಜೊತೆ. ಸರಿ ಅಮ್ಮ, ನಿನ್ನ ಸಹಾಯಕ್ಕೆ ಅಲ್ಲಿ ನನ್ನ ಮಗಳಿದ್ದಾಳೆ, ಕಳಿಸ್ತೀನಿ. ಮೊದಲು ಹೋಗಿ ಒದ್ದೆ ಬಟ್ಟೆ ಮಾಡ್ಕೊಂಡು ಬಾ ಅಮ್ಮ. ಮಾಡ್ಕೊಂಬಂದು ಉರುಳು ಸೇವೆ ಮಾಡು. ಅರ್ಚಕ್ರೆ, ಇದನ್ನು ತಗೊಳ್ಳಿ ಅಮ್ಮನವ್ರಿಗೆ. ಯಾಕಮ್ಮ, ಏನಾಗಿತ್ತು ನಿಮ್ಮ ಯಜಮಾನ್ರಿಗೆ? ಅದು ಅರ್ಚಕ್ರೆ, ಅವ್ರಿಗೆ ಹುಷಾರಿರಲಿಲ್ಲ. ಅದು ಕೆಲಸಕ್ಕೆ ಹೋದಾಗ ಅಲ್ಲಿ ಬೆಂಕಿ ತಗಲಿ ಮೈಗೆಲ್ಲ ಸುಟ್ಟು ಬಿಟ್ಟಿತ್ತು. ಹೀಗಾಗಿ ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿ ಇವಾಗ ಕರ್ಕೊಂಬಂದ್ವಿ. ಅವ್ರಿಗೆ ಹುಷಾರಾಗಲಿ ಅಂತ. ಅವ್ರ ಜೊತೆ ಇದ್ದವರೆಲ್ಲ ಸತ್ತೋಗಿದ್ರು. ಅದಕ್ಕೆ ಇವರು ಬದುಕಲಿ ಅಂತ ನಾನು ಆ ದೇವ್ರನ್ನ ಬೇಡ್ಕೊಂಡಿದ್ದೆ. ಅಮ್ಮ ಅದೇ ರೀತಿ ನಡೆಸೋಳೆ, ಅದಕ್ಕೆ ನಾನು ಒಳ್ಳೆ ಸೇವೆ ಮಾಡ್ತೇನೆ ಅರ್ಚಕ್ರೆ. ಸರಿನಮ್ಮ, ಮಾಡು. ನಾನು ದೇವರಿಗೆ ಅಲ್ಲಿ ಒಳಗೆ ಅರ್ಚನೆ ಮಾಡ್ತಾ ಇರ್ತೀನಿ, ನೀನು ಮಾಡಿ ಗುಡಿಯಲ್ಲಿ ಕೂತ್ಕೊಂಡು ಊಟ ಮಾಡಿ ಬಾರಮ್ಮ. ಅಮ್ಮ ಲಕ್ಷ್ಮೀ. ಅರ್ಚಕ್ರೆ, ನನ್ನ ಹೆಸರು ಲಕ್ಷ್ಮಿನೇ. ಹೌದಮ್ಮ, ನನ್ನ ಮಗಳ ಹೆಸರು ಲಕ್ಷ್ಮಿನೇ. ಸರಿ ಅರ್ಚಕ್ರೆ. ಏನಪ್ಪ? ಮಗಳೇ, ಅವರು ಉರುಳು ಸೇವೆ ಮಾಡ್ತಾರಂತೆ, ಒಂದು ಸ್ವಲ್ಪ ಸಹಾಯ ಮಾಡಮ್ಮ. ಸರಿನಪ್ಪ. ಅಕ್ಕ ಬನ್ನಿ. ಎಲ್ಲಿಗೆ ಹೋಗ್ಬೇಕು? ಅಲ್ಲೇ ಗುಡಿ ಹಿಂದ್ಗಡೆ ನಲ್ಲಿ ಇದೆ, ಒಂದು ಬಿಂದಿಗೆ ತಲೆ ಮೇಲೆ ನೀರು ಹಾಕೊಂಡು ಒದ್ದೆ ಅರ್ಬಿಗೆ ಉರುಳು ಸೇವೆ ಮಾಡಬೇಕು ಅಕ್ಕ. ಸರಿನಮ್ಮ, ನಡಿ. ಈ ಹುಡುಗಿನ ಎಲ್ಲೂ ನೋಡಿದ್ದೇನಲ್ಲ,
ರಾಠೋಡ್ ಅವ್ರ ಮನೇಲಿ ಸೊಸೆ ಇಲ್ಲ ಕೋಡ್ ಸೇವೆ ಮಾಡ್ತಾ ಇದ್ದಾಳೆ. ಅವಳ ಗಂಡನಿಗೆ ಏನಾಗಿತ್ತು? ಇರೋ ಬಂದೆ, ಎಷ್ಟು ಬಡ್ಕೋತೀಯ? ಮೊದಲು ದೇವ್ರ ಕೈ ಮುಗಿ. ಓಂ ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೆ, ನಮ್ಮ ಮಮ್ಮಿ ನನಗೆ ಗಾಡಿ ಕೊಡ್ಸೋ ಮಾಡಪ್ಪ ಗಣೇಶ. ಏ ಮಂಕದಿನ್ನೆ, ಇದು ಗಣೇಶನ ದೇವಸ್ಥಾನ ಅಲ್ಲ, ಅಮ್ಮನವ್ರ ದೇವಸ್ಥಾನ. ಹೌದಾ? ಸರಿ, ತಪ್ಪಾಯ್ತು. ನಡಿ, ನೀನು ಮೊದಲು ಉಯ್ಯಾಲೆಯಲ್ಲಿ ಕುಂಡಿಸಿ ಅವರ ಮಾವನಿಗೆ ಫೋನ್ ಮಾಡ್ತೀನಿ ಇರು. ಅಕ್ಕ, ಈಗ ಉರುಳು ಸೇವೆ ಮಾಡಿ. ಓಂ ನಮಃ ಶಿವಾಯ. ಉರುಳು ಸೇವೆ ಮಾಡ್ತಾ ಇದಾರಲ್ಲ ಇವರು. ಏ ಪುಟ್ಟಿ. ನನ್ನ ಯಾರೋ ಕರಿತಾರಲ್ಲ. ಅಕ್ಕ, ಆ ಕಡೆಯಿಂದ ಹಿಂಗೆ ಉರುಳಕೊಂತ ಹಿಂಗೆ ಬನ್ನಿ, ನಾನು ಬರ್ತೀನಿ ಈ ಕಡೆಯಿಂದ. ಏನನ್ನ ನಾನು ಕರೆದ್ರಿ? ಅವ್ರ ಪಾಪ ಹೆಣ್ಮಗಳು ಎಷ್ಟು ಕಷ್ಟಪಡ್ತಾ ಇದಾರಲ್ಲ, ಅದಕ್ಕೆ ಯಾಕೆ ಏನು ತರಸು ಅಂತ. ಇನ್ನೊಬ್ರು ಹೆಣ್ಮಕ್ಳದು ನೀವು ಹಂಗೆಲ್ಲ ಕೇಳಬಾರ್ದು ಅಣ್ಣ. ಇನ್ನೊಬ್ರಲ್ಲಮ್ಮ, ಅವರು ನನ್ನ ತಂಗಿ ಆಗಬೇಕು, ಅದಕ್ಕೆ ವರ್ಷೇಲಿ. ಆದರೆ ಅವ್ರು ನನಗೇನು ಹೇಳಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಯ್ಯೋ ಹೌದಾ ಅಣ್ಣ, ತಪ್ಪಾಯ್ತಣ್ಣ. ಅವರು ಪಾಪ ಅವ್ರ ಗಂಡನಿಗೇನೋ ಹುಷಾರಿರ್ಲಿಲ್ಲಂತೆ. ಉರುಳು ಸೇವೆ, ಗುಡಿಯಲ್ಲಿ ನೆಲದ ಮೇಲೆ ಊಟದ್ದು, ಹಾಗೆ ಮೆಟ್ಲು ಇದಾವಲ್ಲ ಅಲ್ಲಿ ಕೆಳಗೆ ಗುಡಿಗೆ, ಮೆಟ್ಲ ಮೇಲೆ ಮಂಡಿ ಊರಿ ಅಲ್ಲಿ ಮೆಟ್ಲನ್ನೆಲ್ಲ ಏರ್ಕೊಂತ ಬಂದಿದ್ದಾರೆ ಪಾಪ. ಏರ್ಕೊಂತ ಬಂದು ಈಗ ಉರುಳು ಸೇವೆ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಗುಡಿಲಿ ಇದನ್ನ ಊಟ ಮಾಡ್ತಾರಂತೆ ನೆಲದ ಮೇಲೆ. ಪಾಪ ಅದೇನು ಹರಕೆ ಹೊತ್ಕೊಂಡಿದ್ರು ಇವ್ರ ಗಂಡ ಇವ್ರನ್ನ ಹೆಂಡತಿ ಪಡೆಯೋಕ್ಕೆ ಭಾಳ ಪುಣ್ಯ ಮಾಡಿದಾನೆ. ನಾನಂತೂ ಈ ರೀತಿ ಎಲ್ಲ ಕಷ್ಟಪಡಲ್ಲ ಅಣ್ಣ. ನಾವೇ ಕಷ್ಟಪಡಬೇಕು ಅಣ್ಣ, ಬೇಕಾದ್ರೆ ಅವ್ರ ಕಡೆನೇ ಮಾಡಿಸ್ತೀವಿ ನಾವು. ಸರಿ ಅಣ್ಣ, ನಾ ಬರ್ತೀನಿ. ಅಯ್ಯೋ ಪಾಪ, ಎಷ್ಟು ಒಳ್ಳೆಯವರು ಇವರು. ಫೋನ್ ಮಾಡ್ತೀನಿ. ರಿಂಗ್ ಆಗ್ತಾ ಇದೆ, ರಿಸೀವ್ ಮಾಡ್ತಾ ಇಲ್ಲ. ನೋಡಬೇಕು ಏನು ರಿಸೀವ್ ಮಾಡ್ತಾನೋ ಇಲ್ವೋ. ಹಲೋ, ಹೇಳು ಮಗ. ಅದು ನೀನು ಹೆಂಡತಿ. ಓಂ ನಮಃ ಶಿವಾಯ. ಇಷ್ಟ ಆಯ್ತು ಕಣೋ, ಪಾಪ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ನೋಡೋರಿಗೆ. ಹೌದಾ? ನಾನು ಕೇಳಿದೆ ಕಣೆ ಅವಳನ್ನ, ಆದರೆ ಅವಳು ಏನೂ ಹೇಳಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ ಅಂದರು, ಅದಕ್ಕೆ ಕಳಿಸ್ದೆ. ಪಾಪ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವತ್ತು ನಾವು ಹೇಗೆಲ್ಲ ಮಾಡಿದ್ವಿ. ಇನ್ನು ಮುಂದೆ ಅವ್ಳು ಚೆನ್ನಾಗಿ ನೋಡ್ಕೋತೀನಿ ಕಣೋ. ಸರಿ ಆಯಿತು, ಅದಕ್ಕಿಂತ ಚೆನ್ನಾಗಿ ನೋಡ್ಕೊ. ಪಾಪ ನಿನ್ನ ಮೇಲೆ ಪ್ರಾಣನ ಇಟ್ಟಿದ್ದಾರೆ ಅವರು, ಮಂಡಿ ಎಲ್ಲ ನೋವಾಗಿರ್ಬೇಕು ಅವ್ರಿಗೆ. ಸರಿ, ಇನ್ನು ಮುಂದೆ ಅವ್ರನ್ನೇ ನಾನು ಉಸಿರು. ಸರಿ ಆಯಿತು, ನಾನು ಬರ್ತೀನಿ. ಬಾಯ್ ಕಣೋ, ಥ್ಯಾಂಕ್ಸ್ ಕಣೋ. ಬಾಯ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಕ್ಕ ಹೇಳಿ, ಸುತ್ತಾಯ್ತು. ಇನ್ನು ನೀವು ನೆಲದ ಮೇಲೆ ಊಟ ಮಾಡಿರಿ. ರೀ, ಕುಂಕುಮ ತಗೊಳ್ಳಿ. ಅಲ್ಲ, ನೀನು ಎಲ್ಲಿ ಹೋಗಿದ್ದೆ ಹೇಳು ಮೊದಲು. ನೀವು ಕುಂಕುಮ ತಗೊಳ್ಳಿ, ಹೇಳ್ತೀನಿ. ಸಾಕ್ಬಿಡಮ್ಮ, ಮೊದಲೇ ತಂಡಿ, ನೀನು ಈ ರೀತಿ ಹೋಗ್ತಾ ಇದ್ರೆ ಇನ್ನೂ ಚಳಿ ಆಗುತ್ತೆ. ಸರಿ, ಕತ್ಲಾಯ್ತು, ನಾನು ಹೋಗಿ ಕುಂಕುಮ ನೆಟ್ಟು ಬರ್ತೀನಿ. ಲಕ್ಷ್ಮಿ, ಆ ಕುಂಕುಮ ಇಲ್ಲಿಟ್ಟು ಬಾಯಿಲಿ. ಅಲ್ಲ ಲಕ್ಷ್ಮಿ, ನನಗೋಸ್ಕರ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ರೀ, ಇಲ್ಲ ನಿಮಗಲ್ಲ, ನಾನು ಹಂಗೆ ಸುಮ್ಮನೆ ಡೈಲಿ ಹೋಗ್ತಾ ಇದ್ನೆಲ್ಲ ಹೋಗಿದ್ದೆ, ಏನಿಲ್ಲ. ಸುಳ್ಳು ಹೇಳಬೇಡ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅದು ಇಲ್ಲ ರೀ. ಯಾಕೆ ದೂರ ಹೋಗ್ತಾ ಇದೆಯಾ? ನನಗೆ ಗೊತ್ತು. ಎಲ್ಲಿ ಮಂಡಿ ಸೇವೆ ಮಾಡಿದೆ? ಇಲ್ಲ ರೀ, ನಾ ಮಂಡಿ ಸೇವೆ ಅದು ಮಾಡಿಲ್ಲ. ಸುಳ್ಳು ಹೇಳ್ಬೇಡ ಲಕ್ಷ್ಮಿ, ನನ್ನ ಜೊತೆ ಮಾತಾಡೋದಾಗತ್ತೆ ಅಂತ ನೀನು ಈ ಕಡೆಗಳು ಮಾಡ್ಕೊಂಡು ನಿನಗೆ ಕುಂದ್ರಕ್ಕೂ ಆಗ್ತಾ ಇಲ್ಲ ಅಲ್ವಾ? ಇಲ್ಲ ರೀ, ಹಾಗೇನಿಲ್ಲ. ಸ್ವಲ್ಪ ಬಿಸಿಲಲ್ಲಿ ಹೋಗಿ ಬಂದಲ್ಲ, ತಲೆನೋವು, ಅದಕ್ಕೆ ಮಲ್ಕೊಂಡಿದ್ದೀನಿ. ನೀವು ಮಲ್ಕೊಳ್ಳಿ. ನನಗೆ ಗೊತ್ತು ಲಕ್ಷ್ಮಿ, ನೀನು ನನಗೋಸ್ಕರ ಮಂಡಿ ಸೇವೆ, ಉರುಳು ಸೇವೆ, ನೆಲದ ಮೇಲೆ ಊಟ ಮಾಡಿದೆ ಅಂತ ನನಗೆಲ್ಲ ಗೊತ್ತು. ನನ್ನ ಫ್ರೆಂಡನ್ನು ನಾನು ಕಳಿಸಿದ್ದೆ, ನಾನೆಲ್ಲ ನೋಡಿದೆ. ನನ್ನ ತಪ್ಪಾಯಿತು ಲಕ್ಷ್ಮಿ, ನನ್ನ ತಪ್ಪಾಯಿತು. ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು ಸೋ ಮಚ್. ಇನ್ನು ಮುಂದೆ ಯಾವತ್ತೂ ನಿನ್ನಿಂದ ದೂರ ಇರಲ್ಲ. ನೀನೇ ನನ್ನ ಹೆಂಡತಿ, ನೀನೇ ನನ್ನ ಜೀವ. ರೀ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ರೀ. ಅಲ್ಲ ರೀ, ಈ ಪ್ರೀತಿ ಬೆಲೆ ತಿಳಿಯೋಕ್ಕೆ ನಿಮ್ಗೆ ಈ ರೀತಿ ನೋವು ಆಗಬೇಕಾಗಿತ್ತಾ? ನಾಳೆ ಸೀತಾ ಮತ್ತು ರಾಜು ಅವರು ಬರ್ತಾರೆ. ಅಷ್ಟರಲ್ಲಿ ನಾವಿಬ್ರು ಒಂದಾದ್ವಿ. ಇನ್ನು ಅನೌನ್ಸ್ ಮಾಡೋಕ್ಕೂ ಚಲೋ ಆಗುತ್ತಲ್ವ ರೀ? ಇನ್ನು ಮುಂದೆ ಹೆಮ್ಮೆಯಿಂದ ಹೇಳ್ಕೊತೀನಿ, ನೀನೇ ನನ್ನ ಹೆಂಡತಿ ಲಕ್ಷ್ಮಿ ಅಂತ. ಐ ಲವ್ ಯು ಕಣೆ. ಹಾಗಾದರೆ ನಾವಿಬ್ಬರು ಹೀಗೆ ಜೊತೆಯಾಗಿರೋಣಲ್ವಾ? ನಾಚಿಕೆ ಬರ್ತಾ ಇದೆ ಲಕ್ಷ್ಮಿ. ಇರು, ಲೈಟ್ ಆಫ್ ಮಾಡಿ ರಗ್ಗಿಸ್ಕೋತೀನಿ. ರೀ, ಅಲ್ಲ, ಇನ್ನೂ ನೀವು ಊಟನೇ ಮಾಡಿಲ್ಲ. ನನಗೆ ಊಟಕ್ಕಿಂತ ನಿನ್ನ ಪ್ರೀತಿನೇ ಮುಖ್ಯ. ಸರಿ, ಇಬ್ಬರು ಮಲ್ಕೊಳ್ಳೋಣ. ಟೈಮ್ ಆಗಿದೆ, ಲೈಟ್ ಆಫ್ ಮಾಡಿಬಿಡ್ತೀನಿ. ಲಕ್ಷ್ಮಿ ಎದ್ಲೇನ್ರಿ? ಇಲ್ಲ ಕಣೆ, ಯಾಕೋ ಎದ್ದಿಲ್ಲ. ಅವಳು ಇನ್ನೂ ಎದ್ದೇ ಇಲ್ಲ. ಕಾಫಿನೂ ಮಾಡಿಲ್ಲ, ನೀನೇ ಒಂದು ಕಪ್ ಮಾಡ್ಕೊಂಬ. ದಿನ ಇಷ್ಟೊತ್ತಿಗೆ ಹೇಳೋಳು, ಇನ್ನೂ ಯಾಕೆ ಎದ್ದಿಲ್ಲ? ಹಲೋ, ಹಾಂ ಹೇಳಿ. ಹಲೋ, ಶಾಂತ ಅವರಾ? ರಾಠೋಡ್ ಶಾಂತ ಅವರಾ? ಹೌದ್ರಿ, ನಾನೇ. ನಾನು ರೀ, ಬ್ರಹ್ಮ ಅವ್ರ ಪವಿತ್ರ. ಓ, ಹೇಳಿ ಪವಿತ್ರ ಅವರೇ, ಹೇಗಿದ್ದೀರಾ? ಹಾಂ,
ನಾನು ಚೆನ್ನಾಗಿದ್ದೀನಿ ರೀ. ಮತ್ತೆ ನೀವು ಚೆನ್ನಾಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹಾಂ ರೀ, ಎಲ್ಲರೂ ಚೆನ್ನಾಗಿದ್ದಾರೆ. ಏನು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿದ್ದೀರಾ? ಅದು ಏನಿಲ್ಲ ರೀ, ನಿನ್ನೆ ನಿಮ್ಮ ಸೊಸೆ ಪಾಪ ದೇವಸ್ಥಾನಕ್ಕೆ ಬಂದಿದ್ರು. ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿದ್ವಿ, ಅಮ್ಮನವ್ರ ದೇವಸ್ಥಾನಕ್ಕೆ. ಪಾಪ ಅಲ್ಲಿ ನೆಲದ ಮೇಲೆ ಎಷ್ಟು ಮೆಟ್ಲ ಗೊತ್ತಾ? 51 ಮೆಟ್ಲನ್ನು ಮಂಡೀಲಿ ಹತ್ತಿದ್ರವರು. ಮಂಡಿ ಪಾಪ ರಕ್ತ ಎಲ್ಲ ಬರ್ತಾ ಇತ್ತು ರೀ. ಹಾಗೆ ಅಲ್ಲಿಂದ ಬಂದು ತಣ್ಣೀರು ಸುರ್ಕೊಂಡು ಉರುಳು ಸೇವೆ ಮಾಡಿ ಪಾಪ ಅದು ಅರ್ಚಕರು ಕೇಳ್ತಾ ಇದ್ರು, ಯಾಕಮ್ಮ ಈ ರೀತಿ ಕಷ್ಟಪಡ್ತಾ ಇದೆಯಾ ಅಂದಾಗ ಆ ಹುಡುಗಿ, ನನ್ನ ಗಂಡನಿಗೆ ಹುಷಾರಿಲ್ಲ, ಹುಷಾರಾಗಕ್ಕೆ ಅಂದರೆ ಏನಾಯಿತು ಅಂತ ಕೇಳಿದ್ರೆ ಏನೂ ಹೇಳಿಲ್ಲ ಹುಡುಗಿ. ಆದರೆ ನನ್ನ ಗಂಡನಿಗೆ ಹುಷಾರಿಲ್ಲ, ಹುಷಾರಾಗಲಿ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದಳು ರೀ. ಪಾಪ ಮಂಡಿಲೆಲ್ಲ ರಕ್ತ, ಉರುಳು ಸೇವೆ ಮಾಡಿದ್ಲು, ಆಮೇಲೆ ನೆಲದ ಮೇಲೆ ಊಟ ಮಾಡಿದ್ಲು. ಒಳ್ಳೆ ಸೊಸೆ ಸಿಕ್ಕವ್ರಿ ನಿಮಗೆ, ಗ್ರೇಟ್ ರೀ. ಈಗಿನ ಕಾಲದಲ್ಲೂ ಅಂಥ ಸೊಸೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿದ್ದೀರ. ನಮಗೂ ಬಂದವಳೆ ಸೊಸೆ. ನಮ್ಮ ಸೊಸೆನೋ ಅಯ್ಯೋ ತಿರುಗು ನೋಡಲ್ಲ ರೀ. ಬರೀ ಗಂಡ, ಫ್ಯಾಷನು, ಕ್ಲಬ್ಬು ಅಂತ ಅಡ್ಡಾಡ್ತಾಳೆ. ಅಂಥದ್ರಲ್ಲಿ ಇಂಥ ಸಂಪ್ರದಾಯಸ್ಥ ಸೊಸೆ ಸಿಕ್ಕಿದಾಳಂದರೆ ನಿಮ್ಮ ಪುಣ್ಯ. ಹೌದಾ? ನನಗೆ ಈ ವಿಷಯನ ಗೊತ್ತಿಲ್ಲ, ಅದಕ್ಕೆ ಅವಳು ಎದ್ದಿಲ್ಲ. ನಾನು ಇನ್ನೂ ಯಾಕೆ ಎದ್ದಿಲ್ಲ? ಇಲ್ಲ, ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡೋಳು. ಇವತ್ತು ಇನ್ನೂ ಎದ್ದಿಲ್ಲ, ಯಾಕೆ ಎದ್ದಿಲ್ಲ ಅಂತ ನನಗೆ. ಅಯ್ಯೋ ಪಾಪ, 2 ದಿನ ರೆಸ್ಟ್ ಕೊಟ್ರಿ ರೀ. ಅಷ್ಟೊಂದು ಕೆಲಸ ಮಾಡೋಕೆ ಹಚ್ಬೇಡಿ. ಅಂಥ ಸೊಸೆ ಸಿಗಬೇಕಾದ್ರೆ ನೀವು ಪುಣ್ಯ ಮಾಡಿದ್ದೀರ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ನಿಮಗೆ ವಯಸ್ಸಾದ್ಮೇಲೆ ಆಸರೆ ಆಗ್ತಾಳೆ. ಈ ಕ್ಲಬ್ಬು ಪಬ್ಬು ಅಂತ ಹುಡುಗಿರನ್ನ, ನಾವು ಅಂದ ಇರೋ ಹುಡುಗಿರನ್ನ ನೋಡೋಕೆ ಹೋಗ್ತೀವಲ್ಲ, ಅವು ನಮಗೆ ಹಿಂತಿರುಗಿ ಬೀಳ್ತವೆ. ನಿಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳ್ರಿ. ಆಯಿತು ರೀ, ನೀವು ಹೇಳಿದ್ರಲ್ಲ, ಥ್ಯಾಂಕ್ಸ್ ರೀ. ಸರಿ, ಬಾಯ್, ಇಡ್ತೀನಿ ರೀ. ಹಾಂ ರೀ, ಆದರೆ ಒಂದು ಸಲ ಮನೆಗೆ ಬಂದು ಹೋಗಿ. ಆಯಿತು, ಖಂಡಿತ. ಏನಾದರೂ ಸಿಹಿ ಸುದ್ದಿ, ಏನಾದರೂ ಫಂಕ್ಷನ್ ಇದ್ದಾಗ ಬರ್ತೀನಿ. ಸರಿ, ಆಯಿತು, ಇಲ್ಲ. ಯಾಕೆ, ಯಾರು ಫೋನ್ ಮಾಡಿದ್ರು? ಹಂಗೆ ತಪ್ಪು ಮುಖ ಮಾಡ್ಕೊಂಡು ಕೂತಿದ್ಯಾ? ರೀ, ಅದು ನಿನ್ನೆ ಲಕ್ಷ್ಮಿ ಎಷ್ಟು ಒಳ್ಳೆಯವರು ರೀ. ಅವರು ಎಷ್ಟು ಒಳ್ಳೆಯವರು. ಅಂಥವ್ರನ್ನ ನಾವು ಯಾವ ರೀತಿ ನಡೆಸ್ಕೊತಾ ಇದ್ದೆ. ತಪ್ಪಾಯ್ತು ರೀ. ಇನ್ನವಳು ನನ್ನ ಸೊಸೆ ಅಲ್ಲ, ನನ್ನ ಮಗಳ ಥರ. ಯಾರೇ ಬಂದು ಅವಳ ಮುಂದೆ ಅವಳ ಬಗ್ಗೆ ಏನೇ ಹೇಳಿದ್ರು ನಾನು ನಂಬಲ್ಲ ರೀ. ಇನ್ನವಳು ನನ್ನ ಮಗಳ ಥರ ರೀ. ನನ್ನ ತಪ್ಪಾಯ್ತು ರೀ. ಅಮ್ಮ ತಾಯಿ, ನಿನ್ನಿಂದ ನನಗೆ ಕಣ್ಣು ತೆರೆಸ್ಬೇಕಾಯ್ತು. ನನ್ನ ತಪ್ಪಾಯ್ತು. ಇನ್ನು ಅವಳನ್ನ ನನ್ನ ಮಗಳ ಕಥೆನೇ ನೋಡ್ಕೋತೀನಿ. ನಾನು ಹೇಳಲಿಲ್ವಾ ಅವಳದು ಒಳ್ಳೆ ಮನಸ್ಸಿದೆ, ನೀನು ಅವಳನ್ನ ಅರ್ಥ ಮಾಡ್ಕೊಂಡು ನಡಿ ಅಂತ ನಾನು ಆವಾಗಲೇ ಹೇಳಿದೆ. ಅವಳು ಮಾಡೋದು ನೋಡಿನೇ ನೀನು ತಿಳಿಬೇಕಾಗಿತ್ತು. ನಿನ್ನ ಕುಂದ್ರಿಸಿ ಈಗ ಯಾವ ಸೊಸೆ ಹಾಕ್ತಾಳೆ? ಯಾವ ಸೊಸೆಗಾದರೂ ಅತ್ತೆ ಮೇಲೆ ಪ್ರೀತಿ ಇರುತ್ತೇನೆ, ಆದರೆ ಇವಳಿಗಿದೆ. ಅದನ್ನು ನೀನು ಅರ್ಥ ಮಾಡ್ಕೊ. ಅಷ್ಟು ನಿನ್ನ ಸೀತಾ ನೋಡಲ್ಲ, ಇವಳು ನೋಡ್ತಾಳೆ. ಅದನ್ನು ಬರೆದಿಟ್ಕೊ. ನಾಳೆ ಇವಳಿಗೆ ನೀನು ಈಗ ಖುಷಿಯಾಗಿ ನೋಡ್ಕೊಂಡ್ರೆ ಅವಳು ನೀನು ವಯಸ್ಸಾದ್ಮೇಲೆ ಒಂದು ರೊಟ್ಟಿ ಕೊಡ್ತಾಳೆ ಅನ್ನೋದು ಗ್ಯಾರಂಟಿ. ಅದನ್ನು ಬಿಟ್ಟು ನೀನು ಅಂದ ಚಂದ ನೋಡ್ಕೊತ ಹೋದರೆ ಜೀವನ ಅಲ್ಲ ಕಣೆ. ಸರಿ ರೀ, ನಾನು ಅವಳ ದುಡ್ಡಿಗೆ ಆಸೆ ಪಟ್ಟೆ. ಅವಳ ದುಡ್ಡು ಬೇಡ, ಏನೂ ಬೇಡ. ನನಗೆ ನನ್ನ ಸೊಸೆ ಸಾಕು. ಹಾಂ ಸರಿ, ಅವರು ಇಬ್ಬರು ಈಗ ಅನ್ಯೋನ್ಯತೆ ಆಗಿದ್ದಾರೆ. ಕೇಳೋಕ್ಕೂ ಆಗಲ್ಲ ನೀವಿಬ್ಬರು ಚೆನ್ನಾಗಿದ್ದೀರಾ ಅಂತ. ನೋಡಿದ್ರೆ ಗೊತ್ತಾಗುತ್ತೆ. ನಾಳೆಯಿಂದ ಪ್ರೆಸ್ ಮೀಟ್ ಕರಿತೀನಿ. ಇವರಿಬ್ಬರು ಬರ್ತಾ ಇದ್ದಾರಲ್ಲ ಇಂದು? ಹಾಂ ರೀ, ಇಂದು ರಾತ್ರಿ ಬರ್ತೀನಿ ಅನ್ನತ್ತಿದ್ರು. ನಿನ್ನೆನೇ ಬಿಟ್ಟಿದ್ದಾರಂತೆ. ಸರಿ, ರೂಪನ್ಗೂ ಬರೋಕ್ಕೆ ಹೇಳು, ಹಾಗೆ ಬೀಗರಿಗೂ ಬರೋಕ್ಕೆ ಹೇಳು. ಎಲ್ಲರಿಗೂ ಹೇಳಿ ಕುಂದಿರಿಸಿ ವಿಚಾರ ಮಾಡಿಸಿ ಮಾತಾಡಿಸಿ ಆಮೇಲೆ ನಾವು ನಾಳೆ ಪ್ರೆಸ್ ಮೀಟ್ ಕರೆಯೋಣ. ಆಯಿತು ರೀ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅವಳ ಬಗ್ಗೆ ಕೇಳಿ ಸುಸ್ತಾಯಿತು. ತಪ್ಪಾಯ್ತು ರೀ, ನನ್ನ ತಪ್ಪಾಯಿತು. ನಿಂಗಮ್ಮನಿಗೆ ನಾನೇ ಬರಬೇಡ ಅಂತ ಹೇಳಿದ್ದೆ. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ. ಇನ್ನು ಮುಂದೆ ಹಂಗೆ ಹೇಳಲ್ಲ. ಗೊತ್ತಿತ್ತು, ಅದಕ್ಕೆ ನಾನು ಸುಮ್ಮನಿದ್ದೆ. ನಿನಗೆ ಬುದ್ಧಿ ಬರಲಿ ಅಂತ. ಬಂತಲ್ಲ, ಇನ್ನೇನು ನಿಂಗಮ್ಮ ನೀನು ಡೈಲಿ ಕರ್ಸು. ಆಯಿತು ರೀ. ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ, ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸಿ. ಎಲ್ಲರದ್ದು ಒಂದು ಆಸೆ ಇದೇ ಆಗಿತ್ತು, ಲಕ್ಷ್ಮಿ ಚೆನ್ನಾಗಿರಬೇಕು, ಲಕ್ಷ್ಮಿನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಅವರ ಆಸೆ ಪ್ರಕಾರ ನಾನಿನ್ನ ಅತ್ತೆ ಮತ್ತು ಗಂಡ ಎಲ್ಲರೂ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೋತಾರೆ. ಆದರೆ ಒಳ್ಳೆಯವರಿಗೆ ಒಂದು ತೊಂದರೆ ಅಂತ ಇರುತ್ತೆ. ಕಷ್ಟ ಕೊಡೋಕೆ ಬಂದಾಗ ಕಷ್ಟನ ಪರಿಹರಿಸ್ಕೋದು ಆ ಶಕ್ತಿ ಇರುತ್ತೆ ಅನ್ನೋದು ಈ ಕತೆ ಮೂಲಕ ತೋರಿಸ್ತಾ ಇರ್ತೀನಿ. ಮತ್ತೆ ಸ್ಟಾರ್ಟ್ ಮಾಡಿದ್ರ ಅಂತ ಅನ್ನಕ್ಕೆ ಹೋಗ್ಬಿಡಿ. ಯಾಕಂದರೆ ಮುಂದೆ ಮುಂದೆ ಒಳ್ಳೆಯವರಿಗೆ ತೊಂದರೆ ಇದ್ರೇ ತಾನೇ ಸೀರಿಯಲ್ಲು. ಒಬ್ಬರು ಕಾಪಾಡೋರು ಇರ್ತಾರೆ, ಒಬ್ಬರು ತೊಂದರೆ ಕೊಡೋರು ಇರ್ತಾರೆ ಅನ್ನೋದೇ ಸೀರಿಯಲ್ಲು. ಆದರೆ ಇನ್ನು ಮುಂದೆ ಲಕ್ಷ್ಮಿ ಗಂಡನ ಮನೇಲಿ ಎಲ್ಲರೂ ಒಳ್ಳೆಯವರಾಗೇ ಇರ್ತಾರೆ. ಗಂಡನೂ ಒಳ್ಳೆಯವನಾದ ಮತ್ತು ಅತ್ತೆನೂ ಒಳ್ಳೆಯವರಾದರು. ಇನ್ನು ಮುಂದೆ ಲಕ್ಷ್ಮಿ ಗಂಡನ ಮನೆ ಜೀವನ ಚೆನ್ನಾಗಿರುತ್ತೆ. ಹಾಗೆ ಅವ್ರ ತಂದೆ ತಾಯಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇನ್ನು ಅವ್ರ ತಾಯಿನೂ ವಿದಾಯ ಹೇಳ್ತಾಳೆ. ಮುಂದಿನ ವಿಡಿಯೋದಲ್ಲಿ
ಅವ್ರ ತಾಯಿನೂ ವಿದಾಯ ಹೇಳಿ ಅವಳ ಸ್ವರ್ಗಕ್ಕೆ ಹೋಗ್ತಾಳೆ. ಅತ್ತ ಲಕ್ಷ್ಮಿ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂಥ ಮಕ್ಕಳೇ ಅವ್ರ ತಂದೆ ತಾಯಿ ಆಗಿರ್ತಾರೆ ಅಂತ ನಾನು ಹಾಗೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೋಡಿದ್ರಲ್ಲ ಯಾರ್ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ. ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫಸ್ಟು ನಾನು ವಿಡಿಯೋ ನಿಮಗೆ ಬರುತ್ತೆ ಆಯಿತಾ. ಸರಿ, ನಾನು ಮತ್ತೆ ನಾಳೆ ಸಿಗ್ತೀನಿ. ಭಾಳ ಲೆಂತಿ ಆಗ್ತಾಯಿದೆ ನನ್ನ ವಿಡಿಯೋ. ಅದನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬ ಟೈಮ್ ಹೋಗ್ತಾಯಿದೆ. 2 ಅವರ್ ತೊಗೋತಾ ಇದೆ ಎಕ್ಸ್ಪೋರ್ಟ್ ಆಗೋಕ್ಕೆ, ಲೆಂತಿ ಇರೋ ವಿಡಿಯೋಕ್ಕೆ. ಆಮೇಲೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ 1 ಅವರ್ ತೊಗೋತಾ ಇದೆ. ಆಮೇಲೆ ಅದನ್ನು ಎಡಿಟ್ ಮಾಡೋಕ್ಕೆ 1 ಅವರ್ ತೊಗೋತಾ ಇದೆ. ಪ್ರತಿಯೊಂದು ಅಂದರೆ ನನಗೇನಿಲ್ಲ ಅಂದರೂ ಒಂದು ವಿಡಿಯೋ ಆಗಬೇಕಾದ್ರೆ 4 ತಾಸು ತೊಗೋತಾ ಇದೆ. ಹೀಗಾಗಿ ವಿಡಿಯೋ ಮಾಡೋಕ್ಕೆ 2 ತಾಸು ಬೇಕು. ಅದರಲ್ಲಿ ಬೇರೆ ಈ ಬೈಕ್ದವ್ರದ್ದು ಈ ಹಾರ್ನ್ ಸೌಂಡು ಇವನ್ನೆಲ್ಲನೂ ನಾನು ಕಟ್ ಮಾಡಿ ಮಾಡೋ ಅಷ್ಟರಲ್ಲಿ ರಗಡಾಗಿ ಹೋಗ್ಬಿಟ್ಟಿರ್ತೈತೆ. ಹಿಂಗೆ ಮಾತಾಡ್ತಾ ಇರ್ತೀನಿ, ಹಿಂಗೆ ಬೈಕ್ ದಾಟ್ತಿರ್ತೈತೆ, ಅದು ಸ್ಪೀಡಲ್ಲಿ ಹಾರ್ನ್ ಹಾಕ್ತಿರ್ತಾರೆ. ಅದನ್ನು ನಾನು ಕಷ್ಟಪಟ್ಟು ಎಷ್ಟೊಂದು ಉದ್ದಕ್ಕೆ ಮಾತಾಡಿರ್ತೀನಿ, ಅದರೊಳಗೆ ಅದನ್ನು ಕಟ್ ಮಾಡೋಕ್ಕೂ ಆಗಲ್ಲ. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಇಲ್ಲಿ ಕೆಳಗಡೆ ಅಂಗಡಿ ಇರೋದ್ರಿಂದ ಶಟರ್ ಎಳಿತಾರೆ, ಬೈಕ್ ಹಾರನು, ಗಾಡಿ ಹಾರನು, ಮಕ್ಕಳ ಚೀರಾಟ, ಎಲ್ಲರ ಮಾತುಕತೆ, ಈ ರೀತಿ ಭಾಳ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರೊಳಗೂ ನಾನು ಮಾಡಿರ್ತೀನಿ. ಏನಾದರೂ ನಿಮ್ಮ ಸೌಂಡ್ ಮಿಸ್ಟೇಕ್ ಬಂದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು.